ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಜೋಗಿಮಟ್ಟಿಗೆ ಹೋಗ್ತಿದ್ದೀವಿ. ಅದ್ರ ಸೌಂದರ್ಯನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀವಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆನ್ ದ ವೇ ಹೋಗ್ತಾ ಫ್ರೆಶ್ ಟೀ ಕುಡ್ದೋಗೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ತುಂಬ ಸಾರಿ ಹೋಗ್ತಾ ಇರೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದು ಸುಳ್ಳಲ್ಲ ಅಂತ ಅನ್ನಿಸ್ಬಿಡ್ತು ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದರೆ. ಇನ್ನೇನಕ್ಕೆ ಅಷ್ಟು ದೂರ ಹೋಗಲಿ, ಇದನ್ನೇ ನೋಡಿದ್ನಲ್ಲ ಸಾಕಾಯಿತು ಅನಿಸುತ್ತು. ರೇಸಿಂಗ್ ಹೋಗ್ತಾರೇನೋ ಒಂದು ರೇಂಜ್. ಯೋಗಿ ಸಿದ್ದೇಶ್ವರ ಸ್ವಾಮಿ ಗದ್ದುಗೆಗೆ ಸ್ವಾಗತ. ತುಂಬ ಕೋಲ್ಡ್ ಇದೆ, ಕ್ರೌಡ್ ಕೂಡ ಹೆವಿ ಇದೆ. ಇಲ್ಲಿಂದ ಕೆಳಗೆಯಿಂದ ಅಲ್ಲಿಗೆ ಹತ್ತಬೇಕು ಫುಲ್ಲು. ಎಂತ ಕೊನೆಗೂ ಮೇಲೆ ಬಂದ್ಬಿಟ್ವಿ. The famous view point, yeah. And the yogi. ಓಕೆ, ಇಲ್ಲೊಬ್ರು ಯೋಗಿ ಇದ್ದರು ಅಂತ ಹೇಳ್ತಾರಲ್ವಾ, ಯೋಗಿ ಅವರ ಗದ್ದುಗೆ ಅಂತ ಹೇಳ್ತಾರೆ. ಐ ಥಿಂಕ್ ಸಮಾಧಿ ಪಕ್ಕದಲ್ಲೇ ವ್ಯೂ ಪಾಯಿಂಟಿಂದ ಹೊರಗಡೆ ನೋಡಿದರೆ ಸ್ವರ್ಗನ ನೋಡ್ಬೋದು. ಓ ಮೈ ಗಾಡ್, ಮೇಲೆಲ್ಲ ಕತ್ಲು ಮೋಡ, ಕರಿ ಮೋಡ, ಕೆಳಗಡೆ ಗ್ರೀನು, ವೈಟು, ಮಿಕ್ಸ್ಡ್ ಕಲರ್ಸ್. ಅಷ್ಟು ದೂರದಿಂದ ಕಷ್ಟಪಟ್ಟು ಟ್ರೆಕ್ ಮಾಡಿ ಮಾತಾಡಿಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತಿದೆ. ಇದನ್ನು ನೋಡ್ತಾ, ಈ ಬ್ಯೂಟಿ ನೋಡ್ತಾ, ಇಟ್ ಇಸ್ ವರ್ತ್ ಕಮಿಂಗ್ ಇಯರ್. ಫೋಟೋಶಾಪಲ್ಲಿ ಎಡಿಟ್ ಮಾಡ್ದಂಗಿದೆ. ಅದಕ್ಕೆ ಕಾಂಬಿನೇಷನ್ನು ಇದೊಂದೇ ಒಂದು ಗಿಡ ಸಪ್ರೇಟಾಗಿ ಕಲರ್ ಬೇರಿದೆ. ಇಲ್ಲಿ ಸೂರ್ಯ ಟ್ರೈ ಮಾಡ್ತವ್ರೆ, ಬಟ್ ಮೋಡಗಳು ಬಿಡ್ತಿಲ್ಲ. ವೀಕ್ಷಕರು ನಮಗೋಸ್ಕರ ಬಂದಿದ್ದಾರೆ. ವಿ ವೋಂಟ್ ಅಲೌ ಯು, ಜಸ್ಟ್ ಸ್ಟೇ ಅವೇ ಅಂತ ಹೇಳ್ತಿದ್ದಾರೆ. ಸೂರ್ಯ ಕೇಳಂಗಿಲ್ಲ, ಲೆಟ್ ದೆಮ್ ಸಿ ಮೀ ಆಲ್ಸೋ ಅಂತ ಅದು ಕುಣಿದಿದ್ದು. ಮೇಡಮ್ ಒಬ್ಬರೇ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಗಾಡೀಲಿ ಮರಜಾಗ ಹೋಗ್ತಿದ್ದಾರೆ. ರೇಣು, ಕ್ರೌಡು ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ. ಹೆವಿ ಜಾಸ್ತಿ ಇಲ್ಲ, ಬಟ್ ಯು ಕ್ಯಾನ್ ಗಂಟೆಗಟ್ಟಲೆ ಸುಮ್ಮನೆ ಕೂತು ಇಲ್ಲಿ ಕರಿಬೋದು. ನೋಡ್ತಾ ಬ್ಯೂಟಿ ಮರ್ಜಾಗ ಏನು ಯಾವ ಮಡಿಕೇರಿ ಊಟಿಗಿಂತ ಇದೇನು ಕಮ್ಮಿ ಇಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಅಷ್ಟೊಂದು ಬ್ಯೂಟಿಫುಲ್ ಟೈಮ್, ಮಧ್ಯಾಹ್ನ ಟೈಮ್ ಬಂದು ಕೂಡ ಇಟ್ ಇಸ್ ದ ಸ್ಟೇ. ವ್ಯೂ ಪಾಯಿಂಟ್ ಎಲ್ಲ ಇದೆ, ಅಲ್ಲಿಂದ ಇನ್ನೂ ವ್ಯೂ ಚೆನ್ನಾಗಿ ಕಾಣುತ್ತೆ. ಬಟ್ ಹೆವಿ ಗಾಳಿಯಲ್ಲಿ ಮೇಲೆ ಹೋದರೆ ತುಂಬ ಗಾಳಿ ಇರುತ್ತೆ. ಸೇಫ್ಟಿ ಬಗ್ಗೆ ಕನ್ಸರ್ನ್ ಆಗುತ್ತೆ, ಅಷ್ಟೊಂದು ಗಾಳಿ ಇರುತ್ತೆ ಮೇಲೆ. ಇಲ್ಲಾಂದರೆ ಸಮ್ವಾಟ್ ಓಕೆ. ಈಸಿಯಾ ಬಿಸಿಲು, ಮೋಡ, ಥಂಡಿ, ಫಾಗ್. ಮೋಡ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂದರೆ ಭೂಮಿನೇ ಅಷ್ಟು ಜೋರ ತಿರುಗ್ತಿದೇನಪ್ಪ ಅಂತ ಭಾಸ ಆಗ್ತಾ ಇದೆ. ಅಷ್ಟು ಫಾಸ್ಟಾಗಿ ಮೋಡ ಹೋಗ್ತಾ ಇದೆ ಸುಮ್ಮನೆ. ಏನು ಫಿಲ್ಮಲ್ಲಿ ನೋಡ್ತಿರಲ್ಲ, ಎಲ್ಲೋ ಸ್ವಿಟ್ಜರ್ಲ್ಯಾಂಡಲ್ಲೋ ಯಾವುದೋ ಲೊಕೇಶನಲ್ಲಿ ತೋರಿಸ್ತಾರಲ್ಲ, ಇವನ್ ಕನ್ನಡ ಸಿನಿಮಾ ಕೂಡ, ಅದೇನು ಅಲ್ಲೆಲ್ಲ ನೋಡೋದು ಬೇಕಿಲ್ಲ, ಇಲ್ಲೇ ಇದೆ. ಯಾವುದು ಸಿನಿಮಾ ಶೂಟ್ ಮಾಡಿದ್ರು, ಐ ಥಿಂಕ್ ಇದು ನಾಗರಾವ್ ಶೂಟ್ ಮಾಡ್ಬೇಕಾದ್ರೆ ಇಲ್ಲಿ ಏನೋ ಸಾಂಗಿಗೆ ಬರೆಸ್ಕೊಂಡಿದ್ದಾರೆ, ನಾಗರಾವ್ ವಿಷ್ಣುವರ್ಧನ್. ಅದಾದಮೇಲೆ ಬೇರೆ ಈಗ ಹೊಸ ಸಿನಿಮಾಗಳು ಏನು ಬಳಸ್ತಾರೆ ಗೊತ್ತಿಲ್ಲ. ಏನಾಯ್ತು? ಹೌದಾ?
ಅದಕ್ಕೆ ನೀನು ಅಳ್ತಾ ಇದೆಯಾ? ಒಂದು ಜಾಗನೂ ನೆಟ್ ಇಟ್ಕೊಳಲ್ಲ ಜನ ಅಂತ ಬೇಜಾರಾಯ್ತು. ಏನು ಅನ್ನಿಸ್ತು? ಇನ್ನೇನು ಬೇಕಿಲ್ಲ ಈ ಜೀವಕ್ಕೆ, ಇಲ್ಲೇ ಈ ಪ್ರಕೃತಿ ಮಡಿಲಲ್ಲೇ ಈಗಲೇ ಮರ್ಜಾಗಿ ಹೋಗ್ಬೇಕು ಅಂತ ಅನ್ನಿಸ್ತಿದೆ. ಯಾರಿಗನ್ಸಲ್ಲ, ಅದೆಂಥ ಕಲಂಚ ಮನುಷ್ಯನಿಗೆ ಕೂಡ ಅನಿಸುತ್ತೆ. ಅದಕ್ಕೆ ನಮ್ಮ ಕಲ್ಚರಲ್ಲಿ ಈ ಟ್ರೆಕ್ಕಿಂಗು ಯಾತ್ರೆಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದು. ಬಿಕಾಸ್ ಅವನ್ನೆಲ್ಲ ನಾಚಸ್ ನಾವು ಮರೆಸ್ಬಿಟ್ಟು ಆ ಕ್ಷಣದಲ್ಲಿ ಅವನ್ನ ತಂದುಬಿಡುತ್ತೆ. ಅವನೊಳಗಿರೋ ಎಲ್ಲ ಸುಳ್ಳನ್ನ ಮರೆಸಿ ಆ ಕ್ಷಣ ಆದರೂ ಆ ಪ್ರೆಸೆನ್ಸಲ್ಲಿರೋಕೆ ಹೆಲ್ಪ್ ಮಾಡುತ್ತೆ. ಏನನ್ಸುತ್ತೆ? ಹಾಡು ಹೇಳ್ಬೇಕು ಅಂತ ಅನ್ಸುತ್ತೆ ನಿನಗೆ. ಈಗ ಹೇಳು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚತುರ್ಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚತುರ್ಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಸೌಂದರ್ಯದಲ್ಲಿ ನನ್ನನ್ನೇ ನಾನು ಮಾಡ್ತೀನಿ, ಅಷ್ಟೊಂದು ಕಳೆದು ಪದಗಳಲ್ಲಿ ಹೇಳಕ್ಕಾಗಲ್ಲ. ಅದನ್ನ ಅನುಭವಿಸಿದ್ರೆ ಜನ ಬರೋಕೆ ರೆಕಮೆಂಡ್ ಮಾಡ್ತೀಯಾ ಇಲ್ಲಿಗೆ? ಶೋ ಆಫ್ ಮಾಡ್ಕೊಂಡು ಫೋಟೋ ತಗೊಂಡು ಯಾಕಂದ್ರೆ ಈ ಸೌಂದರ್ಯನ ಒಂದು ನಮ್ಮೊಳಗೆ ನಾವೇ ಅನುಭವಿಸ್ಬೇಕು, ಅವಾಗ ಮಾತ್ರ ಅದ್ರ ಅನುಭವ ಗೊತ್ತಾ. Madhu, you want to say something? You don't have words to say. Just have to feel. Believe me, ನೀವು ಫೋಟೋ ತಗೊಂಡು ಹೋದ್ರೂ ಕೂಡ ಒಂದು ಎರಡು ಸತಿ ನೋಡೋಕೆ ಚಂದ, ಆಮೇಲೆ ಅದು ಎಲ್ಲೋ ಮಿಸ್ ಆಗೋಗುತ್ತೆ, ಇಲ್ಲ ನೀವು ಕೂಡ ಓಪನ್ ಮಾಡಿ ನೋಡೋದು. ಈ ಥರ ವಾತಾವರಣಕ್ಕೆ ಬಂದಾಗ ಬೆಸ್ಟ್ ಜಸ್ಟ್ ಸಿಟ್ ಆ್ಯಂಡ್ ವಾಚ್ ಆ್ಯಂಡ್ ಮರ್ಜ್ ವಿತ್ ಇಟ್. ಫೋಟೋ ತೆಗಿಬಾರ್ದಂತಲ್ಲ ಫೈನ್, ಬಟ್ ಜಸ್ಟ್ ಬಂದು ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕಿ ಅದರಲ್ಲೇ ಬ್ಯುಸಿಯಾಗಿ ಹೋಗ್ತೀವಿ. ವೆರೈಟಿ ಜಸ್ಟ್ ಪಾಸ್ ಆಗ್ತಾಯಿದೆ. ಇಷ್ಟೊಂದು ದೊಡ್ಡ ಮೋಡ, ಇಷ್ಟೊಂದು ಜೀವ, ಇಷ್ಟೊಂದು ಕಾನ್ಫಿಡೆನ್ಸ್, ಎಲ್ಲ ಜನ ಫೋಟೋ ಸೆಲ್ಫೀಸಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಜಸ್ಟ್ ದೇ ಕಾಂಟ್ ಎಂಜಾಯ್ ದ ಜಸ್ಟ್ ಆಗಿದೆ. ಓಕೆ, ಟೈಮ್ ಆಯ್ತದೆ, ಬನ್ನಿ ನಡೀರಿ ಹೋಗೋಣ ಫೋಟೋ ಆದಮೇಲೆ, ಈ ಥರ ಫೀಲ್ ಆಗ್ತಿದ್ದಾರೆ. ಜಸ್ಟ್ ವಿ ಆರ್ ಹಿಯರ್ ಟು ಜಸ್ಟ್ ಎಕ್ಸ್ಪೀರಿಯನ್ಸ್ ದ ಲೈಫ್, ನಾಟ್ ಟು ಟೇಕ್ ಫೋಟೋಸ್ ಆ್ಯಂಡ್ ಮೆಮೊರೀಸ್. ಎನಿವೇ ವಿ ವಿಲ್ ಲೀವ್ ದಿಸ್ ಬಾಡಿ. ಮುಂದಿನ ಈ ದೇಹ ಬಿಟ್ಟು ಹೋಗ್ತೀವಿ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ. ಅದಕ್ಕೆ ಏನಕ್ಕೆ ಹೆವಿ ಫೋಟೋಸ್ ಎಲ್ಲ ಸ್ಟೋರ್ ಆಗಿ ಬಿಲಿಮಿ ನೀವೇ ನೋಡೋಕೆ ಇಷ್ಟಪಡೋದ? ನೀವು ಸತ್ತ ಮೇಲೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತೂ ಡೆಫಿನೆಟ್ಲಿ ದೇ ವೋಂಟ್ ಸಿ. ಜಸ್ಟ್ ಎಕ್ಸ್ಪೀರಿಯನ್ಸ್ ದ ಲೈಫ್ ವಿತಿನ್ ಯು ಆ್ಯಂಡ್ ಅರೌಂಡ್ ಯು. ಜೀವನ ಇರೋದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಬಂದು ಮೊಬೈಲ್ ಹಿಡ್ಕೊಂಡು ಈ ಜಾಗದಲ್ಲಿ ಕೂಡ ಬೆಳಗ್ಗೆ ಎದ್ದಾಗ ನಾವು ಫಸ್ಟ್ ನೋಡೋದೇ ಮೊಬೈಲು, ನೈಟ್ ಮಲಗಬೇಕಾದ್ರೆ ಲಾಸ್ಟ್ ನೋಡೋದು ಮೊಬೈಲೇ, ಇಲ್ಲಿ ಬಂದು ಮಾಡ್ತಿರೋದು ಮೊಬೈಲೇ. ಅದೇನು ಬಯಸುತ್ತೆ ಅದನ್ನು